ಮೇಲಿಗೆ ಬಿದ್ದು ಊಟ ಆಯ್ತಾ? ಮತ್ತೆ ಕನ್ನಡ ಬರುತ್ತೆ ಮಾತಾಡು. ಅಂತ ಹೇಳ್ತೀಯ ರೋಲ್ ನಂಬರ್ ಏನು ನಿಮ್ದು ಹೆಂಗಾಡ್ತಾವ್ ನೋಡ್ರಿ ಅವನು ಹೊಡಿದ್ಯಾ? ಹೊಡಿ ಹೊಡಿ ಹೊಡಿ. ಕೋಪದಿಂದ ಆಯ್ತು ಹೊಡಿ 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 ಹೊಡಿ. ಅಲ್ಲ ನೋಡ್ರಿ ತೊಳ್ಕೊಂಡ್ ಬರ್ತಾವ್ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ತೊಳ್ಕೊಂಡ್ ಬರ್ತಾವ್ ನೋಡ್ರಿ ಇಲ್ಲಿ. ನೀವ್ ಹೇಳ್ರಿ ಅವ್ರು ನೀವ್ ಯಜಮಾನ್ರ ಹೇಳ್ರಿ. ಕೋಪದಿಂದ ಅಲ್ಲ ಹೊಡಿಯಕ್ಕೆ ಬರ್ತಾ ಇರೋದನು ನೋಡ್ರಿ ಅಲ್ಲಿ. ನೀವು 5 ಜನ ಇಟ್ಕೊಂಡಿದ್ದೀರಾ? ಇಲ್ಲ 5 ಜನ ಇಟ್ಕೊಂಡಿದ್ದೀರಾ? ಅಲ್ಲಿ ನೋಡ್ರಿ ಹೆಂಗ್ ಆಡ್ತಾವ್ ನೋಡ್ರಿ ಅವನು. ಇಲ್ಲಿ ಬಿಡಿ ಇಟ್ಕೊಳ್ಳಿ ಬಿಡಿ ಇಟ್ಕೊಳ್ಳಿ ಬಿಡಿ ಇಟ್ಕೊಳ್ಳಿ ಬಿಡಿ ಇಟ್ಕೊಳ್ಳಿ ಬಿಡಿ. ಕೇಳಕ್ಕೆ ಬಂದಿದೆ. ಕೇಳಕ್ಕೆ ಬರುವಾಗ ಅಂಗಡಿ ಒಳಗಡೆ ಮಾತಾಡೋ ನಾನು ಹೇಳಿದೆ ಸರ್. ನಾನು ಹೇಳಿದೆ ಒಳಗಡೆ ಮಾತಾಡೋಣ, ವ್ಯಾಪಾರ ಜನ ಇದ್ದಾರೆ ಅಂತ ಹೇಳಿ. ಏನೇ ಮಾಡಲಿ ಕೂಲಾಗಿರಿ. ಪೊಲೀಸರು ನೀವು ಹೇಳಿ ಕೇಳ್ತಾರ? ಪೊಲೀಸರು तुम्हारा बात सुनते क्या? ऐसा कुछ भी नहीं बोला हम लोग इधर। बोल रहे थे ना ನಮ್ಮ ಸಂಘಟನೆಯವರು ನಾಳೆಗೆ ಬರ್ತೀವಿ, ನಾಡ್ದು ಬರ್ತೀವಿ. ನೋಡಿ ಹಂಗೆಲ್ಲ ಮಾತಾಡ. ನನಗೂ ಹಕ್ಕಿದೆ. ಪಬ್ಲಿಕ್ ಅವ್ರ ಸಂಘದ ಈಗ ತೊಂದರೆ ಆದ್ರೆ ಕೇಳಕ್ ಬರ್ತಾರಪ್ಪ. ಬರ್ತೀವಿ ಮತ್ತೆ ಹಂಗೆಲ್ಲ ಮಾತಾಡ. ನಾಳೆನೂ ಬರ್ತೀವಿ. ದಯವಿಟ್ಟು ಮಾತಾಡ. ನೀವು ಉಲ್ಟಾ ನೋಡಿ ಸರ್ ಅವ್ನು ಹೆಂಗೆ ನುಗ್ಕೊಂಡು ಹೊಡಿಯಕ್ ಬಂದ್ರೆ ಅದೆಲ್ಲ ವಿಡಿಯೋ ಕೊಡ್ತೀವಿ. ವಿಡಿಯೋ ಇದೆ, ನಾವು ಸಾಕ್ಷಿಯಿಂದ ಏನು ಮಾತಾಡಲ್ಲ. ಆಯ್ತಾ? ಅರ್ಥ ಆಯ್ತಾ? ಯಾಕಂದ್ರೆ ನಾವು ಕಾನೂನಿಗೆ ಬೆಲೆ ಕೊಡ್ತೀವಿ. ಇನ್ನೊಬ್ರು ಸುಳ್ಳು ಹೇಳ್ಬೋದು. ನಾವು ಸಾಕ್ಷಿ ಕೊಡ್ಬೇಕು. ನಾವು ಕಾನೂನಿಗೆ ಬೆಲೆ ಕೊಡ್ತೀವಿ. ನಾವು ಎವಿಡೆನ್ಸ್ ಕೊಡೋತರ ಇರಬೇಕು, ಮಾತಾಡ್ಬೇಕು. ಏನು ಒಂದು 15 ದಿನಗಳ ಹಿಂದೆ ಒಬ್ಬ ಹುಡುಗನ ಮೇಲೆ ಹಲ್ಲೆ ಮಾಡಿದ್ರು. ಕರ್ನಾಟಕದ ಕ್ಯಾರಿ ಪ್ರೆಸ್. ಕ್ಯಾರಿ ಫ್ರೆಶ್ ಅನ್ನೋ ಒಂದು ಮಾಲ್, ಒಂದು ಚಿಕ್ಕ ಮಿನಿ ಮಾಲ್ ಇದು, ಶಾಪಿಂಗ್ ಮಾರ್ಟು. ಇದ್ರ ಮ್ಯಾನೇಜರು ಮತ್ತು ಅವ್ನ ತಮ್ಮ ಸೇರಿಕೊಂಡು ಒಬ್ಬ ಹುಡುಗನ್ನ ಎಳೆದಾಡಿದ್ರು. ಅದಕ್ಕೆ ಮ್ಯಾನ್ ಹ್ಯಾಂಡ್ಲಿಂಗ್ ಯಾವ ಥರ ಮಾಡ್ತೀರಾ, ಏನಕ್ಕೆ ಮಾಡಿದ್ದೀರಾ ಅಂತ ಕೇಳಕ್ಕೆ ಬಂದಿದ್ದಕ್ಕೆ ಅವನು ಇದರಲ್ಲಿ ಮಲಯಾಳಿ ಭಾಷೆಯಲ್ಲಿ ಮಾತಾಡ್ತಿದ್ದ. ನಾವು ಮಲಯಾಳಿ ಭಾಷೆ ನಮ್ಗೆ ಅರ್ಥ ಆಗಲ್ಲಪ್ಪ, ನಮಗೆ ಕನ್ನಡದಲ್ಲಿ ಮಾತಾಡು. ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದಿದ್ದಕ್ಕೆ? 10 ವರ್ಷ ಆಯಿತು ಅಂದ. 10 ವರ್ಷ ಆದ್ರೂ ಕನ್ನಡ ಕಲ್ತಿಲ್ವಾ ಅಂದರೆ ಇಲ್ಲ ನಾನು ಕಲ್ತಿಲ್ಲ, ಕಲಿಯೋದು ಇಲ್ಲ ಅಂತ ಹೇಳ್ತಾನೆ. ಆ ಕೆಟ್ಟ ಭಾಷೆಯಲ್ಲಿ ಅದು ಅಸಂವಿಧಾನಿಕ ಪದಗಳು, ಸಾರ್ವಜನಿಕವಾಗಿ ಬಳಸ್ತಾ ಇರತಕ್ಕಂಥ ಪದಗಳನ್ನೆಲ್ಲ ಬಳಸಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಇವತ್ತು ಕೇರಳದಿಂದ ಬಂದು ಯಾವ ಮಟ್ಟದಲ್ಲಿದೆ ಕನ್ನಡ, ಯಾವ ಮಟ್ಟಕ್ಕೆ ಇವರು ತಿಳ್ಕೊಂಡಿದ್ದಾರೆ, ಕನ್ನಡಿಗರ ಶಕ್ತಿ ಏನು ಅಂತ ಇವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಅದನ್ನೆಲ್ಲ ನಾವು ತೋರಿಸ್ಬೇಕಾಗಿದೆ. ಎಲ್ಲ ಸಂಘಟನೆಗಳು ಒಗ್ಗೂಡಬೇಕಾಗಿದೆ. ಕನ್ನಡ ಪರ ಹೋರಾಟ ಅಂತ ಬಂದಾಗ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಇವನ್ನೆಲ್ಲ ಮಟ್ಟ ಹಾಕೋದು ಭಾಳ ಕಷ್ಟ ಆಗುತ್ತೆ. ಈಗಲೇ ಬೆಳೆದು ನಿಂತಿದ್ದಾರೆ. ಯಾವ ಮಟ್ಟಕ್ಕಿದ್ದಾನೆ ಅಂದರೆ ನುಗ್ಗಿ ಹೊಡಿಯೋಕ್ಕೆ ಬರ್ತಾ ಇದ್ದಾನೆ. ಎಲ್ರಿಗೂ ಏಕವಚನ ಬಳಸ್ತಾ ಇದ್ದಾನೆ. ಯಾವುದೇ ರೀತಿ ಕಾನೂನಿನ ಭಯ ಇಲ್ಲ ಅವನಿಗೆ ಕಾನೂನಿನ ರುಚಿಯನ್ನು ತೋರಿಸ್ಬೇಕು. ನಾವು ತೋರಿಸ್ತೀವಿ. ಏನು ಕನ್ನಡಿಗರ ಶಕ್ತಿ ಏನು ಅನ್ನೋದನ್ನ ತೋರಿಸಲೇಬೇಕು. ನಾವು ತೋರಿಸ್ತೀವಿ ಖಂಡಿತವಾಗ್ಲೂ. ಮಸೀದಿ ಎದುರುಗಡೆ, ಇದು ಫ್ರೇಜರ್ ಟೌನ್ ಮಸೀದಿ ಎದುರುಗಡೆ ಇರುವಂಥ ಶಾಪಿಂಗ್ ಮಾರ್ಟು ಕ್ಯಾರಿ ಫ್ರೆಶ್ ಅಂತೇಳಿ ದಾದಾಗಿರಿ ಮಾಡ್ತಿದ್ದಾರೆ ಇವರು. ಕನಿಷ್ಠ ಸೌಜನ್ಯ ಇಲ್ಲ. ಗ್ರಾಹಕರ ಮುಂದೆ ಏನು ಮಾತಾಡಬೇಕು, ನಾವು ವ್ಯವಹಾರನ ಯಾವ ರೀತಿ ಮಾಡಬೇಕು, ಕನ್ನಡ ನೆಲಕ್ಕೆ ಕನ್ನಡಿಗರಿಗೆ ಯಾವ ರೀತಿ ಒಂದು ಸೌಜನ್ಯಯುತವಾಗಿ ನಡ್ಕೋಬೇಕು ಅನ್ನೋಂಥ ಮಿನಿಮಮ್ ಸೌಜನ್ಯ ಕೂಡ ಇಲ್ಲ. ಒಂದು ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ. ಅಲ್ಲಿಂದ ಬಂದು ಇಲ್ಲಿ ದಾದಾಗಿರಿ ಮಾಡ್ತಾರೆ, ಕೈ ಎತ್ತಾರೆ, ಕೊಳ್ಪಟ್ಟಿ ಹಿಡಿದು ಹೊಡೆದಾಡ್ತಾರೆ, ಹೊಡಿತಾರೆ ಹುಡುಗನಿಗೆ, ಅಮಾಯಕರಿಗೆ. ಅಂದರೆ ನಮ್ಮ ಮುಂದೆನೇ ಇಷ್ಟೆಲ್ಲ ಮಾಡಿದ್ದಾನೆ ಅಂದರೆ ಆ ಹುಡುಗನಿಗೆ ಏನೇನು ಮಾಡಿರ್ಬೋದು. ಆ ವಿಡಿಯೋ ಇದೆ ಅಂದರೆ ಆ ವಿಡಿಯೋ ಇಟ್ಕೊಂಡು ಅದೇನು ಕಿತ್ಕೋತೀಯ ಕಿತ್ಕೋ ಹೋಗು, ನಾನು ಅವನ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಹೇಳ್ತಿದ್ದಾನೆ. ಆಯಿತು, ಇದು ಪೊಲೀಸರ ಮುಂದೆನೇ ಇತ್ಯರ್ಥ ಆಗಬೇಕಾಗಿದೆ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಆಮೇಲೆ ಏನಾಯಿತು ಅಂತೇಳಿ ನಾವು ನಿಮಗೆ ಪುನಃ ತಿಳಿಸ್ತೀವಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.